ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಹೇಗಿದ್ದೀರಿ? ಹೇಗಾಯ್ತು ವಾರಾಂತ್ಯ? ಚೆನ್ನಾಗಾಯ್ತಾ? ಸೊ ಸೋಮವಾರ ದಿನ ಕ್ಲಾಸಿಗೆ ಹೋಗ್ಬೇಕು, ಸ್ಕೂಲ್ಗೆ ಹೋಗ್ಬೇಕು ಅಂತ ರಗಳೆ ತಾಪತ್ರೆ ಏನಾದ್ರು ತೆಗಿತೀರಾ? ಇಲ್ಲ, ಬಹಳ ಖುಷಿಯಿಂದಾನೇ ಸ್ಕೂಲಿಗೆ ಬರ್ತೀರಾ, ಹೌದಲ್ವಾ? ಓಕೆ. ಇನ್ನು ಇವತ್ತಿನ ವಿದ್ಯಾಶಕ್ತಿಯಲ್ಲಿ ಬಹಳ ದಿನಗಳಿಂದ ಮಾಡ್ತಾ ಇದ್ದಂತಹ ಪಾಠ, ಒನ್ ಆಫ್ ದ ಬಿಗ್ಗೆಸ್ಟ್ ಚಾಪ್ಟರ್ ನಿಮ್ಮ ಸಿಲೆಬಸ್ ಅಲ್ಲಿ ಇರೋದು ಜೀವ ಜಗತ್ತಿನಲ್ಲಿ ವೈವಿಧ್ಯತೆ. ಹೌದಲ್ವಾ? ನಮ್ಮ ಒಂದು ಪ್ರಪಂಚದಲ್ಲಿ ಅದೆಷ್ಟು ವೈವಿಧ್ಯ ಪೂರ್ಣವಾಗಿ ನಾವೆಲ್ಲರೂ ಇದ್ದೀವಿ. ಈಗ ನಿಮ್ ಕ್ಲಾಸ್ ನಲ್ಲಿ ಒಬ್ರು ಇದ್ದ ಹಾಗೆ ಇನ್ನೊಬ್ರು ಇದ್ದೀರಾ? ಇಲ್ಲ. ಈಗ ಇಂಗ್ಲಿಷ್ ಟೀಚರ್ ತರ ನಾನಿದ್ದೀನಾ? ಇಲ್ಲ. ನಾನಿರೋ ಹಾಗೆ ಗಣಿತದ ಶಿಕ್ಷಕರಿದ್ದಾರಾ? ಇಲ್ಲ. ಪ್ರತಿಯೊಬ್ಬರಿಗೂ ಅವ್ರದೇ ಆದಂತಹ ವಿಧಾನ, ವೈವಿಧ್ಯತೆ ಇದೆಯಲ್ಲ, ಅದೇ ರೀತಿ ನಮ್ಮ ಜೀವ ಜಗತ್ತಿನಲ್ಲೂ ಕೂಡ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಕ್ರಿಮಿಗಳಲ್ಲಿ, ಕೀಟಗಳಲ್ಲಿ, ಪ್ರಕೃತಿಯಲ್ಲಿ, ಎಲೆಯಲ್ಲಿ, ಬೇರುಗಳಲ್ಲಿ ತನ್ನದೇ ಆದಂತಹ ವೈವಿಧ್ಯತೆ, ಡೈವರ್ಸಿಫಿಕೇಶನ್ ಇದೆ. ಅದನ್ನ ನಾವು ಹಲವಾರು ರೀತಿಯಲ್ಲಿ ನೋಡ್ತಾ ಹೋದ್ವಿ. ಇವತ್ತು ಆಲ್ಮೋಸ್ಟ್ ಈ ಒಂದು ಪಾಠ ಮುಗಿಯುವಂತಹ ಸಂದರ್ಭ ಉಂಟಾಗಿದೆ. ಯಾಕಂತ ಹೇಳಿದ್ರೆ ಸುಮಾರು ದಿನಗಳಿಂದ ನಾವು ಈ ಒಂದು ಪಾಠವನ್ನ ಮಾಡ್ತಾ ಇದ್ವಿ. ಹೂಗಳು, ಎಲೆಗಳು, ಬೇರುಗಳು, ತರಕಾರಿಗಳು, ಮತ್ತೆ ಅವುಗಳ ನಡುವಿನ ವ್ಯತ್ಯಾಸಗಳು, ಅದೇ ದ್ವಿದಳ ಧಾನ್ಯಗಳು, ಏಕದಳ ಬೀಜದ ಧಾನ್ಯಗಳು, ಪ್ರಾಣಿಗಳಲ್ಲಿ ವೈವಿಧ್ಯತೆ, ಕೆಲವೊಂದು ಚಲಿಸ್ತವೆ, ಕೆಲವೊಂದು ಹರಿದು ಹೋಗ್ತವೆ, ಕೆಲವೊಂದು ಈಜ್ತವೆ. ಅಂತಹ ವ್ಯತ್ಯಾಸಗಳನ್ನೆಲ್ಲ ಕಂಡ್ವಿ. ಅದೇ ರೀತಿ ಹವಾಮಾನದ ಪ್ರದೇಶದ ಆಧಾರದ ಮೇಲೂ ವ್ಯತ್ಯಾಸಗಳಿರುತ್ತೆ. ಈಗ ನನ್ನ ಸ್ಕ್ರೀನ್ ಅನ್ನ ನಾನು ನಿಮ್ಗೆ ಶೇರ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ. ಸ್ಕ್ರೀನ್ ಎಲ್ಲರಿಗೂ ಕಾಣ್ತಾ ಇದ್ಯಾ? 1 ಸೆಕೆಂಡ್. ಓಕೆ, ಈಗ ನನ್ನ ಸ್ಕ್ರೀನ್ ಕಾಣ್ತಾ ಇದೆಯಾ? ಒಂದು ಬಗೆಯ ಹೂವು ಇದೆ. ಈ ಹೂವನ್ನ ಯಾರಾದ್ರೂ ಗಮನಿಸಿದೀರಾ? ಕಾಣ್ತಾ ಇದೆಯಲ್ಲ ಹೂವ? ಈ ಹೂವಿನ ಹೆಸರು ಬಂದ್ರು ರೋಡೋಡೆಂಡ್ರಾನ್ ಅಂತ. ರೋಡೋಡೆಂಡ್ರಾನ್ ಅನ್ನುವಂತಹ ಹೂಗಳಿದು. ಹಲವಾರು ಬಗೆಗಳಲ್ಲಿ, ಬಣ್ಣಗಳಲ್ಲಿ ಕಾಣಬಹುದಾದಂತಹ ಹೂಗಳಿದು. ಸೊ ಈ ಹೂವಿನ ಬಗ್ಗೆ ಹೇಳೋದಾದ್ರೆ, ಇದು ಸಾಮಾನ್ಯವಾಗಿ ಪರ್ವತ ಪ್ರದೇಶದಲ್ಲಿ ಅಥವಾ ಗುಡ್ಡದ ಪ್ರದೇಶದಲ್ಲಿ ಕಂಡುಬರುವಂತಹ ಹೂವು. ಸೊ ಜೊತೆಗೆ ತುಂಬಾ ಆರೋಗ್ಯಕರವಾದಂತಹ ಲಕ್ಷಣಗಳು ಇದೆ. ಇದನ್ನ ನೇಪಾಳ ದೇಶದಲ್ಲಿ ರಾಷ್ಟ್ರೀಯ ಹೂವಾಗಿ ಇದನ್ನ ಅವರು ಸ್ವೀಕರಿಸಿದ್ದಾರೆ. ನಮ್ಮ ಭಾರತದ ರಾಷ್ಟ್ರೀಯ ಹೂ ಯಾರಾದ್ರೂ ಹೇಳ್ಬಲ್ಲಿರಾ? ಯಾವ್ದು ನಮ್ಮ ಭಾರತ ದೇಶದ ರಾಷ್ಟ್ರೀಯ ಹೂ? ಯಾವ್ದಕ್ಕೆ ನಾವಂತಹ ಸ್ಥಾನವನ್ನ ನೀಡಿದೀವಿ? ಅದ್ರ ಚಿತ್ರವನ್ನ ಬರ್ದು ತೋರಿಸ್ತೀನಿ ನೋಡಿ. ಯಾವ ಹೂ ಇರ್ಬೋದಿದು? ಕಮಲ, ಪದ್ಮ, ಸರೋಜ. ಹೂವಿನ ಹೆಸರು ಲೋಟಸ್ ಫ್ಲವರ್ ಇಸ್ ದ ನ್ಯಾಷನಲ್ ಫ್ಲವರ್ ಆಫ್ ಅ ಕಂಟ್ರಿ. ಅದನ್ನ ಹೊರತುಪಡಿಸಿ ನೇಪಾಳ ದೇಶದ ರಾಷ್ಟ್ರೀಯ ಹೂವು ಈ ಒಂದು ಹೂವು. ಇದ್ರ ಹೆಸರು ಏನಂತ ಹೇಳ್ದೆ ನಾನು? ರೋಡೋಡೆಂಡ್ರಾನ್ ಅಂತ ಇದ್ರ ಹೆಸರು. ಸೊ ಈ ರೋಡೋಡೆಂಡ್ರಾನ್ ಬಗ್ಗೆ ಹೇಳೋದಾದ್ರೆ, ಇದು ಸಾಮಾನ್ಯವಾಗಿ ಪರ್ವತ ಪ್ರದೇಶದಲ್ಲಿ ಕಂಡುಬರುವಂತಹ ಹೂವು. ಸೊ ದೊಡ್ಡ ದೊಡ್ಡ ಮೌಂಟೇನ್ಸ್ ಏನಿರುತ್ತೆ ಅದ್ರ ಮೇಲೆ ನೀವು ಈ ಹೂಗಳನ್ನ ಕಾಣ್ತಾ ಹೋಗಬಹುದು. ಹಲವಾರು ಬಣ್ಣದಲ್ಲಿ, ವೈವಿಧ್ಯತೆಯಲ್ಲಿ ಈ ಹೂಗಳನ್ನ ನೀವು ಕಾಣ್ಲಿಕ್ಕೆ ಸಾಧ್ಯವಾಗುತ್ತೆ. ಕನ್ನಡದಲ್ಲಿ ದೊಡ್ಡ ಹೂ ಬಿಡುವ ನಿತ್ಯ ಹಸುರಿನ ಗುಲ್ಮ ಅಂತ ಇದನ್ನ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ, ಇದು ಪರ್ವತದ ಮೇಲೆ ಇರೋದ್ರಿಂದ ಬಹಳ ಉದ್ದವಾಗಿ ಇದೇನ್ ಇರ್ಲಿಕ್ಕೆ ಆಗೋದಿಲ್ಲ, ಬಹಳ ಗಿಡ್ಡವಾಗೇ ಇರುತ್ತೆ. ಅದನ್ನ ಹೊರತುಪಡಿಸಿ ಈ ಒಂದು ಹೂವನ ಒಂದು ಜಾಗ ಏನಿರುತ್ತೆ ಅದು ಎವರ್ ಗ್ರೀನ್ ಆಗಿರುತ್ತೆ. ಅಂತ ಹೇಳಿದ್ರೆ ಆ ಶ್ರಬ್ ಅಂತ ನಾವ್ ಏನ್ ಕರಿತೀವಿ, ಗುಲ್ಮ ಅಂತ ಕರಿತೀವಲ್ಲ ಕನ್ನಡದಲ್ಲಿ. ಶ್ರಬ್ ಅಂದ್ರೆ ಏನು? ಮೋಟಾದ ಮರಗಳನ್ನ ನಾವು ಶ್ರಬ್ ಅಂತ ಕರಿತೀವಿ. ಆ ಗುಲ್ಮ ಏನಿರುತ್ತೆ ಅದು ಯಾವಾಗ್ಲೂ ಹಸಿರು ಬಣ್ಣದಿಂದ ಕೂಡಿರುತ್ತೆ ಮತ್ತು ದೊಡ್ಡದಾದಂತಹ ಹಪ್ಪಳದ ಆಕಾರದಲ್ಲಿ ಹೂಗಳನ್ನ ಬಿಡ್ತಾ ಹೋಗುತ್ತೆ. ನೋಡಿ, ಅದ್ರ ಹೂವಿನ ಈ ರೀತಿಯಾಗಿರುತ್ತೆ. ಒಂದರಲ್ಲೇ ಎಷ್ಟೊಂದು ಗೊಂಚಲು ಗೊಂಚಲಾಗಿರುವಂತಹ ಹೂಗಳನ್ನ ನೀವು ಈ ರೀತಿ ಕಾಣಬಹುದು. ಹಲವಾರು ಬಣ್ಣಗಳಲ್ಲಿರುತ್ತೆ. ಇದು ತಿಳಿ ಗುಲಾಬಿ, ಇದು ಗುಲಾಬಿ ಬಣ್ಣ,
ಬಿಳಿಯ ಬಣ್ಣ, ನೇರಳೆಯ ಬಣ್ಣ, ಕೆಂಪು ಬಣ್ಣ, ಕೇಸರಿಯ ಬಣ್ಣ, ಹೀಗೆ ಹಲವಾರು ಬಣ್ಣಗಳಲ್ಲಿ ನೀವು ಈ ಹೂಗಳನ್ನ ಕಾಣ್ತಾ ಹೋಗಬಹುದು. ಸೊ ಈ ಹೂವಿನ ಬಗ್ಗೆ ಹೇಳೋದಾದ್ರೆ, ಇದು ನೀಲಗಿರಿ ಕೇಳಿದೀರಾ? ಬೇಕರಿ ಅಲ್ಲ, ನೀಲಗಿರಿ ಬೇಕರಿ ಬಗ್ಗೆ ಮಾತಾಡ್ತಾ ಇಲ್ಲ. ನೀಲಗಿರಿಯ ಒಂದು ಶೋಲ ಕಣಿವೆಯ ಕಾಡುಗಳಲ್ಲಿ ಉಜ್ವಲ ಪ್ರಭೆಯ ಹೂಗಳು ಈ ರೋಡೋಡೆಂಡ್ರಾನ್ಗಳು. ಮತ್ತೆ ಇಲ್ಲಿ ರೋಡೋಡೆಂಡ್ರಾಲ್ ಸಸ್ಯಗಳ ಪರ್ವತಗಳ ಮೇಲಿನ ಭಾರೀ ಗಾಳಿಯಿಂದ ಅದು ಬದುಕುಳಿಬೇಕು ಅಂತ ಹೇಳಿದ್ರೆ ಕಡಿಮೆ ಎತ್ತರ ಹಾಗೂ ಚಿಕ್ಕ ಎಲೆಗಳನ್ನ ಹೊಂದಿರಬೇಕು. ಸೊ ಆ ಒಂದು ಈ ವೈವಿಧ್ಯತೆ ಯಾವ ರೀತಿ ಇದೆ ಅಂದ್ರೆ ಆ ಪ್ರಕೃತಿಗೆ ಸರಿದೂಗೋ ಹಾಗೆ ಇದೆ. ಇಟ್ ಈಸ್ ವೆರಿ ಮಚ್ ಇನ್ ಲ್ಯೂ ಆಫ್ ದ ನೇಚರ್. ಓಕೆ, ನಾನ್ ಕ್ಲಾಸ್ ನಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ. ಈಗ ಉತ್ತರ ಕರ್ನಾಟಕದ ಕಡೆ ಸಾಮಾನ್ಯವಾಗಿ ತಿನ್ನುವಂತ ಆಹಾರ ಯಾವುದು? ಜೋಳದ ರೊಟ್ಟಿ ಅಲ್ವಾ? ಜೋಳದ ರೊಟ್ಟಿಗಳನ್ನ ಚೆನ್ನಾಗಿ ತಿಂತಾರೆ. ಅದೇ ನಾವು ದಕ್ಷಿಣ ಕರ್ನಾಟಕದ ಕಡೆ ದಿನಾ ಜೋಳದ ರೊಟ್ಟಿ ತಿಂದ್ರೆ ಏನಾಗುತ್ತೆ? ಕಾನ್ಸ್ಟಿಪೇಷನ್ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ನೋವಿಂದ ಒದ್ದಾಡ್ಬೇಕಾಗುತ್ತೆ, ಹೌದಾ? ಅದೇ ರೀತಿ ದಕ್ಷಿಣ ಕರ್ನಾಟಕದ ಕಡೆ ರೈಸ್ ಅನ್ನನ ಚೆನ್ನಾಗಿ ತಿಂತಾರೆ, ಇಲ್ಲ ರಾಗಿಯನ್ನ ತಿಂತಾರೆ. ಅದನ್ನೇ ಉತ್ತರ ಕರ್ನಾಟಕದ ಮಂದಿಗೆ ಸೇರೋದಿಲ್ಲ ಅಲ್ವಾ? ಅಂದ್ರೆ ನಮ್ಮ ಒಂದು ಜಾಗದ ಜಾಗದಲ್ಲಿ ನಮ್ಗೆ ಯಾವ ರೀತಿ ಸೂಕ್ತ ಅನ್ಸುತ್ತೋ ಆ ರೀತಿ ಇರ್ತೀವಿ. ಈಗ ನಮ್ ಮನೇಲಿ ನಾವ್ ಆರಾಮಾಗಿರ್ಬಹುದು, ಬೇರೆಯವ್ರ ಮನೇಲಿ ಆ ಮನೆ ಎಷ್ಟೇ ಚೆನ್ನಾಗಿದ್ರು ನಾವ್ ಚೆನ್ನಾಗಿರಕ್ಕಾಗತ್ತಾ? ಇಲ್ಲ ಅಲ್ವಾ? ಇದು ಹಾಗೇನೆ ಪ್ರಕೃತಿಯಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳಿಗೆ ತಕ್ಕಂತೆ ಅಲ್ಲಿನ ಒಂದು ಸಸ್ಯ ಸಂಪತ್ತು ಹಾಗೂ ಪ್ರಾಣಿ ಸಂಪತ್ತು ಇರ್ತಾ ಹೋಗುತ್ತೆ. ಅದ್ರಲ್ಲಿ ಬಂದು ಈ ರೋಡೋಡೆಂಡ್ರಾನ್. ಈ ರೋಡೋಡೆಂಡ್ರಾನ್ ಪರ್ವತದ ಮೇಲೆ ಇರೋದ್ರಿಂದ ಏನಾಗುತ್ತೆ? ಅದ್ರ ಎತ್ತರ ಬಹಳ ಚಿಕ್ಕದಾಗಿ ಇರುತ್ತೆ. ಅದನ್ನ ಒಂದು ಶ್ರಬ್ ಅಂತ ನಾವು ಕರಿಬಹುದು, ಗುಲ್ಮ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅದೇ ರೀತಿ ಅದರ ಎಲೆಗಳು ಬಹಳ ಚಿಕ್ಕದಾಗಿರುತ್ತೆ. ಆಯ್ತಾ? ಸೊ ಜೊತೆಗೆ ಇದು ಸಿಕ್ಕಿಂನಲ್ಲೂ ಕೂಡ ಇರುತ್ತೆ. ಅಲ್ಲಿ ಹತ್ತಿರದ ಪರ್ವತಗಳಲ್ಲೂ ಇದು ಎತ್ತರವಾಗಿರುತ್ತೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ವ್ಯತ್ಯಾಸವನ್ನ ನಾನು ನಿಮ್ಗೆ ನಿಮ್ ಟೆಕ್ಸ್ಟ್ ಬುಕ್ ನ ತೋರಿಸಿ ನಾನು ಹೇಳ್ತೇನೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿದ್ರೆ ಪೇಜ್ ನಂಬರ್ 27ರಲ್ಲಿ ನೀವು ಕಾಣಬಹುದು. ನೋಡಿ, ನೀಲಗಿರಿಯಲ್ಲಿ ಇರುವಂತಹ ರೋಡೋಡೆಂಡ್ರಾನ್ ಹೇಗಿದೆ? ಚಿಕ್ಕದಾಗಿದೆ. ಕ್ಯಾನ್ ಯು ಸಿ ದ ಸೈಜ್? ಇಟ್ಸ್ ಅ ಸ್ಮಾಲ್ ಶ್ರಬ್. ಆದ್ರೆ ಸಿಕ್ಕಿಂ ನಲ್ಲಿ ಇರುವಂತಹ ರೋಡೋಡೆಂಡ್ರಾನ್ ಹೇಗಿದೆ? ದೊಡ್ಡದಾಗಿದೆ. ದೋ ದೇ ಬಿಲಾಂಗ್ ಟು ದ ಸೇಮ್ ಫ್ಯಾಮಿಲಿ, ಇದು ಒಂದೇ ಕುಟುಂಬಕ್ಕೆ ಸೇರಿರುವಂತಹ ಸಸ್ಯವರ್ಗ ಆಗಿದ್ರೂ ಕೂಡ ಅದು ತನ್ನ ಪ್ರದೇಶಕ್ಕೆ ತಕ್ಕಂತೆ ತನ್ನಲ್ಲಿ ಬದಲಾವಣೆಯನ್ನ ತಂದ್ಕೊಳ್ತಾ ಇದೆ. ಪರ್ವತ ಪ್ರದೇಶದಲ್ಲಿ ಚಿಕ್ಕದಾಗಿರುತ್ತೆ, ಸಿಕ್ಕಿಂ ಪ್ರದೇಶಗಳಲ್ಲಿ ಉದ್ದವಾಗಿರುತ್ತೆ. ಈ ರೀತಿಯಾದಂತಹ ವ್ಯತ್ಯಾಸಗಳನ್ನ ನೀವು ಈ ರೋಡೋಡೆಂಡ್ರಾನ್ ಸಸ್ಯದಲ್ಲಿ ಕಾಣ್ತಾ ಹೋಗ್ಬೋದು. ಅರ್ಥ ಆಯ್ತಾ? ಸೊ ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲೂ ಕೂಡ ನೀವು ನೋಡಬಹುದು, ಸಾಗರದಲ್ಲಿ ವರ್ಣಮಯವಾದಂತಹ ಮೀನುಗಳು, ಕಲರ್ ಫಿಶಸ್ ಗಳು ಇರುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕಥೆಯ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಲೆಟ್ ಮಿ ಕ್ವಿಕ್ಲಿ ಗಿವ್ ದ ಸಾರಾಂಶ ಟು ಯು, ಅದು ಯಾವ ರೀತಿ ಇರುತ್ತೆ ಅಂತ. ಈಗ ಮೀನ್ಗಳು ಹೇಗಿರುತ್ತೆ, ಮೀನ್ ಯಾವ ರೀತಿ ಇರುತ್ತೆ ಅಂತ ನೀವ್ ಅನ್ಕೊಂಡಿದ್ದೀರಾ? ಏನಿದು? ಒಂದು ಸ್ಟೀಲ್ ಪಾತ್ರೆ ಅಲ್ವಾ? ಈ ಸ್ಟೀಲ್ ಪಾತ್ರೆ ಯಾವ ಆಕಾರದಲ್ಲಿದೆ? ಯಾವ ಶೇಪ್ ಅಲ್ಲಿ ಇದೆ ಇದು? ಒಂದು ದೋಣಿಯ ಶೇಪ್ ನಲ್ಲಿ ಇದೆ. ಇಲ್ಲ ಇಲ್ಲ, ಮೀನಿನ ಶೇಪ್ ನಲ್ಲೂ ಇದೆ. ಸೊ ಇಸ್ ಇಟ್ ಅ ಬೋಟ್ ಆರ್ ಅ ಫಿಶ್? ಯಾವ ಶೇಪ್ ನಲ್ಲಿ ಇದೆ? ಎರಡು ಕೂಡ ಒಂದೇ ಅಲ್ವಾ? ದೋಣಿ ಹೇಗೆ ನೀರ್ನಲ್ಲಿ ಹರಿಯುತ್ತೆ? ಯಾಕಂತ ಹೇಳಿದ್ರೆ ಅವುಗಳ ಆಕಾರ ಆಗಿರೋದ್ರಿಂದ ಅದು ಸುಲಭವಾಗಿ ಹರಿಲಿಕ್ಕೆ ಶುರುವಾಗುತ್ತೆ. ಮೀನ್ ಯಾವ ಆಕಾರದಲ್ಲಿದೆ? ದೋಣಿಯ ಆಕಾರದಲ್ಲೇ ಇದೆ ಅಲ್ವಾ? ಅಥವಾ ಮೀನನ್ನ ನೋಡಿ ದೋಣಿ ಹೀಗ್ ಮಾಡಬಹುದು ಅನ್ನೋಂಥ ಕಲ್ಪನೆ ಹುಟ್ಟಿತ್ತೋ ಏನೋ ಗೊತ್ತಿಲ್ಲ ಅಲ್ವಾ? ಸೊ ಆದ್ರಿಂದ ಒಂದು ಪ್ರದೇಶದಲ್ಲಿ ಜೀವಿಸುವಂತಹ ಸಸ್ಯಗಳಾಗಿರ್ಬಹುದು, ಪ್ರಾಣಿಗಳಾಗಿರಬಹುದು, ಅಲ್ಲಿ ಬದುಕಿ ಉಳಿಬೇಕು ಅಂತ ಹೇಳಿದ್ರೆ ಯೋಗ್ಯವಾದಂತಹ ಗುಣಗಳನ್ನ ಹೊಂದಿರ್ಬೇಕು. ಅರ್ಥ ಆಯ್ತಾ? ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳು ಬದುಕುಳಿಯೋದನ್ನ ಸಾಧ್ಯವಾಗಿಸುವಂತಹ ವಿಶೇಷ ಗುಣಗಳನ್ನ ನಾವು ಹೊಂದಾಣಿಕೆ ಅಂತ ಕರಿತೀವಿ. ಹೊಂದಾಣಿಕೆ ಅಂತ ಹೇಳಿದ್ರೆ ಏನು? ಸಂಬಂಧದಲ್ಲಿ ಉಂಟಾಗುವಂತಹ ಹೊಂದಾಣಿಕೆಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನ? ಇಲ್ಲ. ಪ್ರಾಕೃತಿಕವಾಗಿ ನಾವೊಂದು ಪ್ರದೇಶಕ್ಕೆ ಸೂಕ್ತ ಅನ್ಸ್ಕೊಳ್ಬೇಕು ಅಂತ ಹೇಳಿದ್ರೆ ಆ ಪ್ರದೇಶಕ್ಕೆ ಹೊಂದ್ಕೊಳ್ಳೋದು ಬಹಳ ಬಹಳ ಮುಖ್ಯ ಆಗ್ತಾ ಬರುತ್ತೆ. ಅದನ್ನ ನಾವು ಹೊಂದಾಣಿಕೆ ಅಂತ ಕರಿತೀವಿ.
ಈಗ ದೇವದಾರು ಪ್ರದೇಶ ನೆನ್ಪಿದ್ಯಾ? ಆ ಮರಗಳನ್ನ ನಾನು ತೋರಿಸಿದ್ನಲ್ಲ ನಿಮ್ಗೆ. ಆ ಮರಗಳ ಆಕಾರ ಹೇಗಿತ್ತು? ಈ ರೀತಿ ಇಳಿಜಾರು ರೀತಿಯಲ್ಲಿತ್ತು ಮರಗಳ ಆಕಾರ. ಈ ತರ ಇಳಿದು ಹೋಗೋ ರೀತಿಯಲ್ಲಿ ಇರ್ತಿತ್ತು ಅಲ್ವಾ ಆ ಮರಗಳ ಆಕಾರ. ಅದೇ ರೀತಿ ನೀವು ನೋಡೋದಾದ್ರೆ ಈ ರೋಡೋಡೆಂಡ್ರಾನ್ ನಾನು ಈಗ ತಾನೇ ತೋರ್ಸಂತ ಗಿಡ ಎತ್ತರದ ಪ್ರದೇಶದಲ್ಲಿ ಅದು ಬದುಕುಳಿಬೇಕು ಅಂತ ಹೇಳಿದ್ರೆ ಆ ಪ್ರದೇಶಕ್ಕೆ ಅದು ಹೊಂದಾಣಿಕೆ ಆಗುವಂತಹದ್ದು ಬಹಳ ಬಹಳ ಮುಖ್ಯ ಆಗ್ತಾ ಬರುತ್ತೆ. ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವಂತಹ ಸ್ಥಳವನ್ನ ಅವುಗಳ ಆವಾಸ ಸ್ಥಾನ ಅಂತ ಕರಿತೀವಿ. ಹ್ಯಾಬಿಟಿಯೇಟ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಆವಾಸ ಸ್ಥಾನ. ಉದಾಹರಣೆಗೆ ಸಮುದ್ರ ಅಥವಾ ಸಾಗರವು ಸಮುದ್ರದ ಆಮೆಗಳಿಗೆ ಆವಾಸ ಸ್ಥಾನ. ಈ ಆಮೆಗಳೆಲ್ಲ ಸಮುದ್ರದಲ್ಲಿ ಇರ್ತಲ್ಲ, ಅವುಗಳ ನಿಜವಾದ ಮನೆ ಯಾವುದು? ಸಮುದ್ರ ಆಗಿರುತ್ತೆ. ಅದೇ ರೀತಿ ಒಂಟೆಯ ಆವಾಸ ಸ್ಥಾನ ಉಷ್ಣ ಅಥವಾ ಶೀತ ಮರುಭೂಮಿಯಾಗಿರುತ್ತೆ. ರೋಡೋಡೆಂಡ್ರಾನ್ ಇವುಗಳ ಆವಾಸ ಸ್ಥಾನ ಪರ್ವತ ಆಗಿರುತ್ತೆ, ಬೆಟ್ಟ ಗುಡ್ಡಗಳಾಗಿರುತ್ತೆ. ಸಸ್ಯಗಳು ಮತ್ತು ಪ್ರಾಣಿಗಳು ಆವಾಸ ಸ್ಥಾನಗಳು ಅವುಗಳ ಉಳಿವಿಗಾಗಿ ಆಹಾರ, ನೀರು, ಗಾಳಿ, ಆಶ್ರಯ ಮತ್ತು ಇತರ ಅಗತ್ಯಗಳನ್ನ ಒದಗಿಸುತ್ತೆ. ಹಲವು ವಿಧದ ಸಸ್ಯಗಳು ಮತ್ತು ಪ್ರಾಣಿಗಳು ಒಂದೇ ಆವಾಸ ಸ್ಥಾನವನ್ನ ಹಂಚಿಕೊಳ್ಳಬಹುದು. ಒಂದು ಪ್ರದೇಶದ ಜೀವ ವೈವಿಧ್ಯತೆಯನ್ನ ರೂಪಿಸುವಲ್ಲಿ ಆವಾಸ ಸ್ಥಾನ ಬಹುಮುಖ್ಯ ಪಾತ್ರವನ್ನ ನಿರ್ವಹಿಸುತ್ತೆ. ಪ್ಲೀಸ್ ಅಂಡರ್ಲೈನ್ ದಿಸ್ ಪಾಯಿಂಟ್. ಟೆಕ್ಸ್ಟ್ ಬುಕ್ ಓಪನ್ ಮಾಡಿದ್ರೆ ಈ ಪಾಯಿಂಟ್ ಅನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಒಂದು ಪ್ರದೇಶದ ಜೀವ ವೈವಿಧ್ಯತೆಯನ್ನ ರೂಪಿಸುವಲ್ಲಿ ಆವಾಸ ಸ್ಥಾನವು ಬಹುಮುಖ್ಯ ಪಾತ್ರವನ್ನ ವಹಿಸುತ್ತೆ. ನೀವೆಲ್ಲ ಗುಬ್ಬಚ್ಚಿ ಬಗ್ಗೆ ಕೇಳಿದ್ದೀರಾ? ಏನಂತೀವಿ ಗುಬ್ಬಚ್ಚಿ ಇಂಗ್ಲಿಷ್ ನಲ್ಲಿ ನಾವು? ಸ್ಪ್ಯಾರೋ ಅಂತ ಕರಿತೀವಿ ಗುಬ್ಬಚ್ಚಿಗಳಿಗೆ. ನಾವೆಲ್ಲ ಚಿಕ್ಕವರಾಗಿದ್ದಾಗ ನಮ್ಮ ಸಮಯದಲ್ಲಿ ಗುಬ್ಬಚ್ಚಿಗಳು ಸುಮಾರಷ್ಟು ಮನೆಗಳ ಹತ್ರ ಬರೋಂಥವು, ಅಥವಾ ಈ ರೇಷನ್ ಅಂಗಡಿ, ದಿನಸಿ ಅಂಗಡಿ ಅಂತ ನಾವ್ ಏನ್ ಕರಿತೀವಿ, ಅಲ್ಲಿ ಅವುಗಳು ಹೇರಳವಾಗಿ ನಾವು ಅವುಗಳು ಕಾಣ್ಲಿಕ್ಕೆ ಸಿಗ್ತಾ ಇದ್ವು ನಮ್ಗೆ. ಆ ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಈ ಮೊಬೈಲ್ ಟವರ್ಗಳು, ಟಿವಿ ಟವರ್ಗಳು ಹೆಚ್ಚಾಗ್ತಾ ಹೋದ್ವೋ, ಅವು ಸಂಪೂರ್ಣವಾಗಿ ಕಣ್ಮರೆ ಆಗ್ಬಿಟ್ಟಿದಾವೆ. ಈಗ ನಾವು ಅದ್ ಬೇಕು ಅಂತ ಹುಡುಕಿದ್ರು ಸಹ ಅವು ನಮ್ಗೆ ಸಿಗೋದಿಲ್ಲ. ಅಂಥದ್ನ ನಾವು ಏನ್ ಹೇಳ್ತೀವಿ? ಎಕ್ಸ್ಟಿಂಕ್ಟ್ ಆಗಿರೋ ಅನಿಮಲ್ಸ್, ಆಲ್ರೆಡಿ ಅಂದ್ರೆ ನಮ್ಮನ್ನ ಬಿಟ್ಟು ಹೋಗಿರುವಂತಹ ಪ್ರಾಣಿಗಳು ಅಂತ ಕರಿತೀವಿ. ಕಾರಣ ಏನಕ್ಕೆ ಅದನ್ನ ಹಾಗೆ ಕರಿತೀವಿ ಅಂತ ಹೇಳಿದ್ರೆ, ಅವು ತಮ್ಮ ಆವಾಸ ಸ್ಥಾನಕ್ಕೆ ತೊಂದರೆ ಆದ್ರಿಂದ ಅದು ಸಂಪೂರ್ಣವಾದಂತಹ ಜೀವ ವೈವಿಧ್ಯತೆಯನ್ನ ಕಳ್ಕೊಳ್ಳುತ್ತೆ. ಈ ಜೀವ ವೈವಿಧ್ಯತೆಯ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ, ಆವಾಸ ಸ್ಥಾನಗಳ ಬಗ್ಗೆ ಮಾತಾಡ್ಬೇಕಾದ್ರೆ, ಒಬ್ಬ ವಿಜ್ಞಾನಿಯ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳ ಬಹಳ ಮುಖ್ಯ ಆಗ್ತಾ ಬರುತ್ತೆ. ಆ ವಿಜ್ಞಾನಿ ಬೇರಾರು ಅಲ್ಲ, ಸಲೀಂ ಅಲಿ. ಅದಕ್ಕಿಂತ ಮುಂಚೆ ನಾನು ವೈವಿಧ್ಯತೆಯ ಬಗ್ಗೆ ಮಾತಾಡ್ತಾ ಇದ್ದೆ. ಕೆಲವೊಂದು ಪಿಕ್ಚರ್ಸ್ ಗಳನ್ನ ತಂದಿದ್ದೆ. ನಾನು ಹೋದ್ ಕ್ಲಾಸ್ ನಲ್ಲಿ ನಿಮ್ಗೆಲ್ಲ ಪ್ರಾಮಿಸ್ ಮಾಡಿದ್ದೆ ಅಲ್ಲ, ನಾನು ವೈವಿಧ್ಯತೆಗೆ ತಕ್ಕಂತೆ ಪ್ರಾಣಿಗಳ ದೇಹದಲ್ಲಿ ಮಾರ್ಪಾಡು ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಅಂತ. ಇದು ಕಾಡಿನಲ್ಲಿ ಕಂಡು ಬರುವಂತಹ ಕರಡಿ, ವೈಲ್ಡ್ ಬೇರ್ ಅಂತ ನಾವು ಕರಿತೀವಿ. ಅದೇ ಕರಡಿಯ ಜಾತಿಗೆ ಸೇರಿದಂತಹ ಈ ಪ್ರಾಣಿ, ಇದು ಸಹ ಕರಡಿನೇ, ಆದ್ರೆ ಹಿಮ ಪ್ರದೇಶದಲ್ಲಿ ಕಂಡು ಬರುತ್ತೆ. ಇದನ್ನ ನಾವು ಪೋಲಾರ್ ಬೇರ್ ಅಥವಾ ಹಿಮ ಕರಡಿ ಅಂತ ಕರಿತೀವಿ. ಬಣ್ಣದಲ್ಲಿ ಉಂಟಾಗುವಂತಹ ವ್ಯತ್ಯಾಸ, ಆ ದೇಹದ ಮೇಲೆ ಇರುವಂತಹ ಫರ್ ಅಂತ ನಾವೇನ್ ಕರಿತೀವಿ, ಅದು ಎಷ್ಟು ದಪ್ಪನಾಗಿದೆ ಅನ್ನುವಂತಹ ವ್ಯತ್ಯಾಸಗಳನ್ನ ನೀವು ಗಮನಿಸ್ತಾ ಬರ್ಬೇಕು. ಅದೇ ರೀತಿ ಬೆಕ್ಕು. ಸಾಮಾನ್ಯವಾಗಿ ನಮ್ಮ ಮನೆಯ ಹತ್ರ ಇರುವಂತಹ ಬೆಕ್ಕುಗಳು ಈ ರೀತಿಯಾಗಿರುತ್ತೆ, ನಾಡಿನ ಬೆಕ್ಕು. ಅದೇ ಕಾಡಿನ ಬೆಕ್ಕು ಅಂತ ಕರ್ಸ್ಕೊಳ್ಳುವಂಥದ್ದು ಈ ರೀತಿಯಾಗಿರುತ್ತೆ.
ಆ ಒಂದು ಪ್ರದೇಶ ಇದು ಬಂದು ಸೈಬೀರಿಯನ್ ಕ್ಯಾಟ್ ಅಂತ. ಸೈಬೀರಿಯಾ ಪ್ರದೇಶಗಳಲ್ಲಿ ವಿಪರೀತವಾದಂತಹ ಥಂಡಿಯ ವಾತಾವರಣ ಇರೋದ್ರಿಂದ ಅದ್ರ ಮುಖದ ಸುತ್ತ ಇರುವಂತಹ ಗಡ್ಡದಲ್ಲಿ ಎಷ್ಟು ಕೂದಲನ್ನ ನೀವು ಗಮನಿಸ್ತಾ ಹೋಗ್ಬಹುದು. ಕಾಣ್ತಾ ಇದೆಯಲ್ಲ ನಿಮ್ಗೆ, ಎಷ್ಟು ಗಮನಿಸ್ತಾ ಹೋಗ್ಬಹುದು. ಅದೇ ರೀತಿ ಈಗ ನಾನು ಸಲೀಂ ಅಲಿರವರ ಬಗ್ಗೆ ಮಾತಾಡ್ತಾ ಇದ್ದೆ. ಇವರು ನೋಡಿ ಎಷ್ಟು ಸರಳತೆ ಇರುವಂತಹ ವ್ಯಕ್ತಿ ಇವರು. ಇವರ ಹೆಸರು ಬಂದು ಸಾಲಿಂ ಅಲಿ, ಡಾಕ್ಟರ್ ಸಾಲಿಂ ಅಲಿ. ಇವರನ್ನ ನಾವು ಭಾರತದ ಪಕ್ಷಿಯ ಮನುಷ್ಯ, ಬರ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇವರು ನಮ್ಮ ಭಾರತದ ಸುಪ್ರಸಿದ್ಧ ಪಕ್ಷಿ ವಿಜ್ಞಾನಿ ಮತ್ತು ನಿಸರ್ಗವಾದಿಯಾಗಿದ್ರು. ಸೊ ಇವರ ಒಂದು ಇಂಥ ಪಕ್ಷಿ ವಿಜ್ಞಾನಿಯನ್ನ ನಾವು ಇಂಗ್ಲಿಷ್ ನಲ್ಲಿ ಪಕ್ಷಿ ವಿಜ್ಞಾನಿಗಳನ್ನ ನಾವು ಇಂಗ್ಲಿಷ್ ನಲ್ಲಿ ಓಮಿಥಾಲಜಿಸ್ಟ್ ಅಂತ ಕರಿತೀವಿ. ಇದನ್ ಬೇಕಾದ್ರೆ ನೀವು ನೋಟ್ ಮಾಡ್ಕೊಬಹುದು. ಓಮಿಥಾಲಜಿಸ್ಟ್ ಅಂತ ಕರಿತೀವಿ, ಅಂದ್ರೆ ಪಕ್ಷಿ ವಿಜ್ಞಾನಿ ಅಂತ ಅರ್ಥ. ಸಲೀಂ ಅಲಿ ಅವರ ಬಗ್ಗೆ ನಿಮ್ಗೆ ಟೆಕ್ಸ್ಟ್ ಬುಕ್ ನಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ವಿಷಯಗಳಿದೆ. ಅದನ್ನ ಹೊರತುಪಡಿಸಿ ಕೆಲವೊಂದಿಷ್ಟು ವಿಷಯಗಳನ್ನ ನಾನು ನಿಮ್ಗೆ ಶೇರ್ ಮಾಡ್ಲಿಕ್ಕೆ ಬಯಸ್ತೇನೆ. ಇವರ ಬಗ್ಗೆ ಒಂದು ಬುಕ್ ಕೂಡ ಇದೆ, ದ ಬರ್ಡ್ ಮ್ಯಾನ್ ಆಫ್ ಇಂಡಿಯಾ ಸಾಲಿಂ ಅಲಿ ಅಂತ, ಮಕ್ಕಳಿಗೆ ಇರುವಂತಹ ಪುಸ್ತಕ. ಜಾಯಿ ವಿಕ್ಟರ್ ಅನ್ನುವಂತಹ ಸಾಹಿತಿ ಈ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಈ ಪುಸ್ತಕವನ್ನ ಕೂಡ ನೀವು ನಿಮ್ಮ ಶಾಲೆಯಲ್ಲಿ ತರಿಸಿಟ್ಕೊಂಡು ನೀವು ನಿಮ್ಮ ಒಂದು ಶೈಕ್ಷಣಿಕ ಅಲ್ದೇನೆ ಹೆಚ್ಚುವರಿ ಓದಿಗೋಸ್ಕರ ನೀವು ಕಲಿತಾ ಹೋಗ್ಬಹುದು. ಈ ಮೂಲಕ ನಾವು ಶಿಕ್ಷಕರಲ್ಲೂ ಕೂಡ ವಿನಂತಿಯನ್ನ ಕೋರ್ಕೊಂತೀವಿ, ಮಕ್ಕಳಿಗೆ ಇಂತಹ ಪುಸ್ತಕಗಳ ಪರಿಚಯ ಆದಷ್ಟು ಆಗ್ಲಿ. ಸೊ ಶೈಕ್ಷಣಿಕ ಶಿಕ್ಷಣದ ಜೊತೆಗೆ ಅವರ ಒಂದು ಜ್ಞಾನವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇಂತಹ ಪುಸ್ತಕಗಳ ಕಲಿಕೆಯಿಂದ. ಸೊ ಇದು ಅಮೆಜಾನ್ಗಳಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಇಂತಹ ಪುಸ್ತಕಗಳನ್ನ ನೀವು ನಿಮ್ಮ ಶಾಲೆಯಲ್ಲಿ ತರಿಸಿಟ್ಕೊಂಡು ಮಕ್ಕಳಿಗೆ ಕಲಿಸುವಂತಹ ಪ್ರಯತ್ನವನ್ನ ಮಾಡ್ಬೋದು. ಡಾಕ್ಟರ್ ಸಾಲಿಂ ಅಲಿರವರು ನವೆಂಬರ್ 12, 1896ರಲ್ಲಿ ಜನಿಸ್ತಾರೆ. 1987ರಲ್ಲಿ ಜುಲೈ 27ನೇ ತಾರೀಕು ಇವರು ನಿಧನ ಹೊಂದ್ತಾರೆ. ಇವರು ಭಾರತದ ಪ್ರಸಿದ್ಧ ಪಕ್ಷಿ ವಿಜ್ಞಾನಿ ಮತ್ತು ನಿಸರ್ಗವಾದಿಯಾಗಿದ್ರು. ಇವರು ಪೂರ್ಣ ಹೆಸರು ಬಂದು ಸಲೀಂ ಮೊಯುಜುದ್ದೀನ್ ಅಬ್ದುಲ್ ಅಲಿ ಅಂತ. ಇವ್ರ ಫುಲ್ ಹೆಸರು ಸಲೀಂ ಮೊಯುಜುದ್ದೀನ್ ಅಬ್ದುಲ್ ಅಲಿ. ಇವರನ್ನ ಭಾರತದ ಪಕ್ಷಿಯ ಮನುಷ್ಯ, ಬರ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆಯಲ್ಪಡ್ತಾ ಇದ್ರು. ಇವರು ಮೊದಲ ಬಾರಿಗೆ ವೈಜ್ಞಾನಿಕ ರೀತಿಯಲ್ಲಿ ಪಕ್ಷಿಗಳ ಅಭ್ಯಾಸದ ಬಗ್ಗೆ ಗಮನ ಹರಿಸ್ತಾರೆ. ಈ ನಿಟ್ಟಿನಲ್ಲಿ ಇವರ ಪುಸ್ತಕಗಳು ತುಂಬಾ ಸಹಾಯಕಾರಿಯಾಗಿದೆ. ಸಮಯ ಸಿಕ್ಕಾಗ ನಿಮ್ಮ ಒಂದು ಶಾಲೆಯಲ್ಲಿ ಇರುವಂತಹ ಲೈಬ್ರರಿ ಅಥವಾ ಗ್ರಂಥಾಲಯದಲ್ಲಿ ಇವರ ಬಗ್ಗೆ ಇರುವಂತಹ ಪುಸ್ತಕಗಳನ್ನ ನೀವು ಓದಬಹುದು, ಅಧ್ಯಯನ ಮಾಡಬಹುದು. ಅದು ನಿಮ್ಗೆ ಬಹಳ ಸಹಾಯಕವಾಗಿ ಇರುತ್ತೆ ಅಂತಹ ಪುಸ್ತಕಗಳನ್ನ ಕಲಿಯೋದು. ಸೊ ಇನ್ನ ಇವರ ಜೀವನದ ಬಗ್ಗೆ ಹೇಳ್ಬೇಕಂದ್ರೆ, ಇವ್ರ ತಂದೆ ಮೊಯುಜುದ್ದೀನ್, ತಾಯಿ ಜಿನ್ನತ್ ಉನ್ನೀಸಾ ಅಂತ. ಇವ್ರ ಮೊಯುಜುದ್ದೀನ್ ರವ್ರದ್ದು ತುಂಬಾ ಕುಟುಂಬ ಕ್ಷಮಿಸಿ, ತುಂಬಾ ಕುಟುಂಬ, ಜಾಯಿಂಟ್ ಫ್ಯಾಮಿಲಿ. ಓಕೆ, ಮನೆಯ ತುಂಬಾ ಜನ ಇರ್ತಾ ಇದ್ರು. 5 ಜನ ಗಂಡ್ಮಕ್ಳು, 4 ಹೆಣ್ಮಕ್ಳು, ಒಟ್ಟು 9 ಜನ ಮಕ್ಕಳು ಇದ್ದಂತಹ ತುಂಬು ಕುಟುಂಬದಲ್ಲಿ ಇವರು ಬಾಳಿ ಬದುಕ್ತಾರೆ. ಸೊ ಈ ಕುಟುಂಬದಲ್ಲಿ ಮಕ್ಕಳ ಅಭ್ಯುದಯವನ್ನ ನೋಡುವಂತಹ ಭಾಗ್ಯ ಈ ದಂಪತಿಗಳಿಗಿರೋದಿಲ್ಲ. ಸಲೀಂ ಅಲಿರವರು 1 ವರ್ಷದ ಮಗು ಆಗಿದ್ದಾಗ್ಲೇ ಮೊಯ್ಜುದ್ದೀನ್ 3 ವರ್ಷದವರಾಗಿದ್ದಾಗ ಇವರು ನಿಧನ ಹೊಂದ್ತಾರೆ. ಆದ್ರಿಂದ ಅಂದ್ರೆ ತಂದೆ ಅವ್ರು 1 ವರ್ಷದ ಮಗು ಆಗಿದ್ದಾಗ್ಲೇ ತೀರ್ಕೊಂತಾರೆ. ತಾಯಿ ಅವ್ರು 3 ವರ್ಷದ ಮಗು ಆಗಿದ್ದಾಗ ತೀರ್ಕೊಂತಾರೆ. ಸೊ ತುಂಬಾ ಬೇಗ ತಂದೆ ತಾಯಿಗಳನ್ನ ಇವರು ಕಳ್ಕೊಂತಾರೆ. ಆದ್ರೆ ಆ ಕೊರತೆಯ ನೆರಳು ಮಕ್ಕಳ ಮೇಲೆ ಬೀಳದಂತೆ ಸಾಕಿ ಸಹಿದವರು ಸ್ವಂತ ಮಕ್ಕಳಲ್ಲಿದ್ದ ಸೋದರ ಮಾವ ಅಮೀರುದ್ದೀನ್ ತಾಯಿಬ್ಜಿ ಅನ್ನೋರು ಇವರನ್ನ ತುಂಬಾ ಚೆನ್ನಾಗಿ ಸಾಕ್ತಾರೆ. ಅವರ ಅತ್ತೆ ಹಮೀದಾ ಬೇಗಂ ಅವರು ಕೂಡ ಚಿಕ್ಕ ವಯಸ್ಸಿನಿಂದಲೇ ಇವ್ರಿಗೆ ತುಂಬಾ ಪ್ರೀತಿಯಿಂದ ಕರುಣಾಮಯದಿಂದ ನೋಡ್ಕೊಂತಾರೆ. ಆ ರೀತಿಯಾಗಿ ಇವರು ನಮ್ಗೆ ಯಾವ ತಂದೆ ತಾಯಿಗಿಂತಲೂ ಹೆಚ್ಚು ಬೇಕಾಗಿದ್ದವರು ನಮ್ಮ ಅತ್ತೆ ಮಾವ ಅಂತ ಅವರು ಹೇಳ್ಕೊಂತ ಹೋಗ್ತಾರೆ. ಸೊ ಮಕ್ಕಳಿಲ್ಲದ ತುಂಬಿ ಹೋಗಿದ್ದಂತಹ ಮನೆಯಲ್ಲಿ ಸಲೀಂ ಮತ್ತು ಸಹೋದರರು ಸಂತೋಷವಾಗಿ ತಮ್ಮ ಬಾಲ್ಯವನ್ನ ಕಳೀತಾರೆ. ಹಕ್ಕಿಗಳ ಬಗ್ಗೆ ಆಸಕ್ತಿ ಆ ಮನೆಯಲ್ಲಿ ಯಾರಿಗೂ ಇರ್ಲಿಲ್ಲ. ಪ್ರಕೃತಿ ಸಂರಕ್ಷಣೆ ಅದಂತ ಹಾಸ್ಯಾಸ್ಪದವಾದಂತಹ ಮಾತಾಗಿತ್ತು.
ಸೊ ಆದ್ರಿಂದ ಆ ಕಾಲಗಳಲ್ಲಿ ಶಿಕಾರಿ ಅಂದ್ರೆ ಗೊತ್ತಲ್ವಾ ನಿಮ್ಗೆ, ಬೇಟೆ ಆಡುವಂಥದ್ದು, ಹಂಟಿಂಗ್ ಅಂತ ಕರಿತೀವಿ. ಆಮೇಲೆ ಅದನ್ನೆಲ್ಲ ಹೆಚ್ಚಾಗಿ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲೂ ಕೂಡ ಇವ್ರಿಗೆ ಏನಾಗುತ್ತೆ, ಆ ಸಲೀಂ ಅಲಿ ಅವ್ರಿಗೆ ಅದೇನೋ ಹೇಳ್ತಾರಲ್ಲ, ಬೆಳೆಯುವಂತ ಈ ಮೊಳಕೆಯಲ್ಲೇ ಅನ್ನೋ ರೀತಿಯಲ್ಲಿ ಅವ್ರಿಗೆ ಈ ಪಕ್ಷಿಗಳ ಬಗ್ಗೆ, ಪ್ರಕೃತಿಯ ಬಗ್ಗೆ ವಿಶೇಷವಾದಂತಹ ಆಸಕ್ತಿ ಮೂಡ್ತಾ ಹೋಗುತ್ತೆ. ತಮ್ಮ ಶಿಕ್ಷಣದ ಸಮಯದಲ್ಲೂ ಕೂಡ ಇವರು ಈ ಒಂದು ಪ್ರಕೃತಿಯ ಬಗ್ಗೆ, ಅವರು ಪಕ್ಷಿ ಶಾಸ್ತ್ರದ ಬಗ್ಗೆ ಕ್ರಮಬದ್ಧವಾಗಿ ಅಧ್ಯಯನ ಮಾಡ್ಬೇಕು ಅಂತ ಹೇಳಿ ಅವರು ಬರ್ಲಿನಲ್ಲಿ ವಾಸವಾಗಿದ್ದಂತಹ ಪರಿಚಿತರಾದಂತಹ ಅನೇಕ ಪಕ್ಷಿಶಾಸ್ತ್ರ ವಿದ್ವಾಂಸರೊಂದಿಗೆ ಪಕ್ಷಿಗಳ ಬಗ್ಗೆ ಅಧ್ಯಯನ ನಡೆಸ್ತಾ ಹೋಗ್ತಾರೆ. ಇಷ್ಟ್ ಮಾತ್ರ ಅಲ್ಲದೆ ಅವರ ವೃತ್ತಿ ಜೀವನದಲ್ಲೂ ಕೂಡ ಭಾರತ ಅವ್ರಿಗೆ ಬಹಳಷ್ಟು ಆ ಪ್ರಶಸ್ತಿ ತಂದ್ಕೊಡುವಂತಹ ಲೇಖನಗಳು ಮತ್ತೆ ಸಂರಕ್ಷಕ ಕೃತಿಗಳನ್ನ ಅವ್ರು ಬರಿತಾ ಹೋಗ್ತಾರೆ. ಅವ್ರಿಗೆ ಸುಮಾರಷ್ಟು ಗೌರವಗಳು ಸಿಕ್ಕಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ವ್ಯಕ್ತಿ ಎಲ್ಲರಿಗೂ ಇಷ್ಟ ಆಗಿರೋ ಕಾರಣ ಬಂತು ಅವರಲ್ಲಿದ್ದಂತಹ ಸಿಂಪ್ಲಿಸಿಟಿ, ಸರಳತೆಯಿಂದ ಬಹಳ ಇಷ್ಟ ಪಡ್ತಾ ಹೋಗ್ತಾರೆ. ಇನ್ನು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಸಲೀಂ ಅವ್ರ ಇದು ಇಷ್ಟು ನಾನು ಔಟ್ ಆಫ್ ದ ಬಾಕ್ಸ್, ಔಟ್ ಆಫ್ ದ ಬುಕ್ ಅಂತ ಹೇಳ್ತಾರಲ್ಲ, ಆ ಒಂದು ವಿಷಯಗಳನ್ನ ನಿಮ್ಗೆ ಹೇಳಕ್ ಹೊರಟಿತ್ತು. ನಿಮ್ಮ ಟೆಕ್ಸ್ಟ್ ನಲ್ಲೂ ಕೂಡ ಇವ್ರ ಬಗ್ಗೆ ಉಲ್ಲೇಖ ಇದೆ, ನೀವು ನೋಡ್ತಾ ಹೋಗ್ಬಹುದು. ಸೊ ಯಾರಾದ್ರೂ ವಾಲಂಟಿಯರ್ ಮಾಡಿ ಓದ್ತೀರಾ ಏನಿದೆ ಇದ್ರಲ್ಲಿ ಅಂತ? ಎದ್ ನಿಂತ್ಕೊಂಡು ಜೋರಾಗಿ ಓದ್ತೀರಾ ನಮ್ ಕೇಳ್ಸೋ ಹಾಗೆ? ಪಕ್ಷಿಗಳಲ್ಲಿನ ವೈವಿಧ್ಯತೆಯನ್ನು ವೀಕ್ಷಿಸಲು ಭಾರತದಾದ್ಯಂತ ಪಯಣಿಸ್ತಾರೆ ಸಲೀಂ ಅಲಿ. ಅವರು ಪಕ್ಷಿಗಳ ಪಟ್ಟಿಯನ್ನ ಸಿದ್ಧಪಡಿಸಿ ಅವುಗಳ ಪಯಣದ ಹಾದಿ ಮತ್ತು ಆವಾಸ ಸ್ಥಾನಗಳನ್ನ ದಾಖಲಿಸ್ಕೊಂತಾರೆ. ಕೆಲವೊಂದಿಷ್ಟು ಪಕ್ಷಿಗಳು ನೀವು ರಂಗನತಿಟ್ಟು ಬಗ್ಗೆ ಕೇಳಿದ್ದೀರಾ ಮಕ್ಳೇ? ಮತ್ತೆ ಇನ್ನೊಂದು ಪ್ರದೇಶ ಬಂದು ಹ್ಮ್ ಪಕ್ಷಿಗಳಿಗೆ ಆವಾಸ ಸ್ಥಾನವಾಗಿರುವಂತಹ ಪ್ರದೇಶ ಒಂದು ರಂಗನತಿಟ್ಟು ಆಯ್ತು. ರಂಗನತಿಟ್ಟಿನಲ್ಲಿ ಪಕ್ಷಿಧಾಮ ಇದೆ. ಸೊ ಇನ್ನೊಂದು ಪ್ರದೇಶ ಮಲೆನಾಡು ಪ್ರಾಂತ್ಯದಲ್ಲಿ ಸಿಗುತ್ತೆ, ಅದರ ಹೆಸರು ನಂಗೆ ತಟ್ಟಂತ ನೆನಪಾಗ್ತಾ ಇಲ್ಲ. ಸೊ ಬಹಳಷ್ಟು ಪಕ್ಷಿಗಳಿಗೆ ಅದು ಜಾಗವನ್ನ ಮಾಡ್ಕೊಟ್ಟಿರುವಂತದ್ದು ಮಂಡಗದ್ದೆ. ಈಗ ನೆನಪಾಯ್ತು. ಮಂಡಗದ್ದೆಯಲ್ಲಿ ಪಕ್ಷಿಧಾಮಗಳಿದೆ, ರಂಗನತಿಟ್ಟಿನಲ್ಲಿ ಪಕ್ಷಿಧಾಮ ಇದೆ. ಸೊ ಇಂತಹ ಪಕ್ಷಿಧಾಮಗಳಿಗೆ ಬೇರೆ ದೇಶಗಳಿಂದ ವಲಸೆ ಬರುವಂತಹ ಪಕ್ಷಿಗಳಿಗೇನಿರುತ್ತೆ ಅವುಗಳ ಬಗ್ಗೆ ಇವ್ರು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ನಾನು ಬರೀ ಇವೆರಡು ಜಾಗ ಅಂತಲ್ಲ, ಭಾರತದಾದ್ಯಂತ ಇವರು ಸುತ್ತಾಡಿ ತಿಳ್ಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಸೊ ಆ ಪಕ್ಷಿಗಳಲ್ಲಿ ಇರುವಂತಹ ವೈವಿಧ್ಯತೆ ಮತ್ತೆ ಆ ಪ್ರದೇಶವನ್ನ ದಾಖಲಿಸ್ಕೊಂತಾರೆ, ಆ ಪ್ರದೇಶಗಳ ಸಂರಕ್ಷಣೆಗೆ ಬಗ್ಗೆ ಕ್ರಮವನ್ನ ಕೈಗೊಳ್ತಾರೆ. ರಾಜಸ್ಥಾನ್ ಭರತ್ಪುರದಲ್ಲಿನ ಕೇವಲ ದೇವ್ ಸಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನ ಮತ್ತು ಕರ್ನಾಟಕದ ಮಂಡ್ಯದಲ್ಲಿ ಇರುವಂತಹ ರಂಗನತಿಟ್ಟು ಪಕ್ಷಿಧಾಮ ಅವರು ಸಂರಕ್ಷಿಸಿದ ಪ್ರದೇಶಗಳಿಗೆ ಉದಾಹರಣೆಯಾಗಿದೆ. ನೋಡಿ, ಯಾರು ಹಿಂದೆ ಮಾಡಿಟ್ಟಿರುವಂತಹ ಕೆಲಸ ಈಗ ನಮಗೆ ಅದೆಷ್ಟು ಉಪಕಾರಿಯಾಗಿದೆ ಅಂತ. ಭಾರತದ ಉಪಖಂಡದ ಪಕ್ಷಿಗಳ ಬಗ್ಗೆ 10 ಸರಣಿ ಪುಸ್ತಕ ಅಂದ್ರೆ ಸೀರಿಯಲ್ ರೈಟಿಂಗ್ ಅಂತ ಕರಿತೀವಿ, ಸೀರಿಯಲ್ ಬುಕ್ಸ್ ಅಂತ ಕರಿತೀವಿ. ಸೀರಿಯಲ್ ಅಂದ್ರೆ ಟಿವಿ ಸೀರಿಯಲ್ ಅಲ್ಲ, ಹಿಂದೆ ಬರ್ದಿರುವಂತಹ ಪುಸ್ತಕಗಳನ್ನ ಸೀರಿಯಲ್ ಅಂತ ಕರಿತೀವಿ. ಸರಣಿ ಪುಸ್ತಕಗಳು ಅವರ ಒಂದು ಹೆಗ್ಗುರುತು. ಅವರನ್ನ ಭಾರತದ ಪಕ್ಷಿ ಮಾನವ, ದ ಬರ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. 1976ರಲ್ಲಿ ಇವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತೆ. ಇದಿಷ್ಟು ನಿಮ್ಮ ಪಠ್ಯ ಪುಸ್ತಕದಲ್ಲಿರುವಂತಹ ಸಲೀಂ ಅಲಿರವರ ಬಗ್ಗೆ ಇರುವಂತಹ ಮಾಹಿತಿ. ಅದನ್ನ ಹೊರತುಪಡಿಸಿ ಕೂಡ ನೀವು ಇದನ್ನ ತಿಳ್ಕೊಳಕ್ ಇಷ್ಟಪಟ್ರೆ ಕಲಿತಾ ಹೋಗ್ಬಹುದು. ಇನ್ನು ಆವಾಸ್ಥಾನದ ಆಧಾರದ ಮೇಲೆ ಸಸ್ಯಗಳು ಮತ್ತು ಪ್ರಾಣಿಗಳನ್ನ ನಾವು ಬೇರೆ ಬೇರೆ ರೀತಿಯಾಗಿ ಗುಂಪುಗೂಡಿಸಬಹುದು. ಯಾವ ಒಂದು ಪ್ರಾಣಿಗಳು ನೆಲದ ಮೇಲೆ ವಾಸಿಸುತ್ತೋ ಅಥವಾ ಸಸ್ಯಗಳು ನೆಲದ ಮೇಲೆ ವಾಸಿಸುತ್ತೋ ಅಥವಾ ಅರಣ್ಯ, ಮರುಭೂಮಿ, ಹುಲ್ಲುಗಾವಲು ಮತ್ತು ಪರ್ವತಗಳಲ್ಲಿ ವಾಸಿಸುತ್ತೋ ಅಂತಹವುಗಳನ್ನ ನೆಲ ಆವಾಸ ಸ್ಥಾನಗಳು ಅಂತ ಕರಿತೀವಿ. ಹಾಗೇನೆ ನೀರಿನಲ್ಲಿ ವಾಸಿಸುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳನ್ನ ಜಲವಾಸಿಗಳು ಅಂತ ಕರಿತೀವಿ ನಾವು. ಯಾಕಂದ್ರೆ ಇವುಗಳ ಆವಾಸ ಸ್ಥಾನ ಯಾವ್ದಾಗಿರುತ್ತೆ? ಜಲ ಆವಾಸ ಸ್ಥಾನ ಇವುಗಳದ್ದು ಆಗಿರುತ್ತೆ. ಸೊ ನೆಲದ ಮೇಲೆ ಇರುವಂತವ್ರನ್ನ ನಾವು ನೆಲವಾಸಿಗಳು,
ಜಲದ ಮೇಲೆ ಇರೋರ್ನ ನಾವು ಜಲವಾಸಿಗಳು ಅಂತ ಕರಿತೀವಿ. ಕೆಲವೊಂದು ಪ್ರಾಣಿಗಳಿರುತ್ತೆ, ಅದು ನೆಲದ ಮೇಲೂ ಇರುತ್ತೆ, ಜಲದ ಮೇಲೂ ಇರುತ್ತೆ. ಉದಾಹರಣೆಗೆ ಹಾವು. ಹಾವು ನೀರ್ನಲ್ಲೂ ಕಾಣಬಹುದು, ನೆಲದ ಮೇಲೆ ಹರಿತಿರೋದು ನೋಡಬಹುದು. ಆಮೆಗಳು, ಅವುಗಳು ನೀರ್ನಲ್ಲೂ ಇರುತ್ತೆ, ಆಚೆನೂ ಇರುತ್ತೆ. ಕಪ್ಪೆಗಳು ನೀರ್ನಲ್ಲೂ ಇರುತ್ತೆ, ಆಚೆಗಳು ಇರುತ್ತೆ. ಇದನ್ನ ಆಂಫಿಬಿಯನ್ಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ಕನ್ನಡದಲ್ಲಿ ಉಭಯವಾಸಿಗಳು ಅಂತ ಕರಿತೀವಿ. ಅಂದ್ರೆ ಎರಡೂ ಪ್ರದೇಶಗಳಲ್ಲೂ ವಾಸ ಮಾಡಕ್ಕೆ ಯೋಗ್ಯವಾಗಿರುವಂತಹ ಪ್ರಾಣಿಗಳು ಅಂತ, ಉಭಯವಾಸಿಗಳು ಅಂತ ಕರಿತೀವಿ. ಅಂದ್ರೆ ಒಂದು ಪ್ರಾಣಿ ಅಥವಾ ಸಸ್ಯದ ಆವಾಸ ಸ್ಥಾನಕ್ಕೆ ಹಾನಿ ಉಂಟಾದ್ರೆ ಏನಾಗುತ್ತೆ? ಈಗ ಮೇಕೆಗೆ ತಿನ್ನಲು ಹುಲ್ ಸಿಗ್ಲಿಲ್ಲ ಅಂದ್ರೆ ಏನಾಗುತ್ತೆ? ಅದು ಸತ್ ಹೋಗುತ್ತೆ. ಅವುಗಳು ನಿರ್ನಾಮ ಆಗ್ತಾ ಹೋಗುತ್ತೆ. ಮೀನುಗಳು ನೀರ್ನಲ್ಲಿ ಇಲ್ಲ ಅಂದ್ರೆ ಬದುಕುಳಿಯಕ್ಕೆ ಆಗೋದಿಲ್ಲ. ಆದ್ರಿಂದ ನೀವು ಏನ್ ಮಾಡ್ಬೇಕು? ನಿಮ್ಮ ತಂದೆ ತಾಯಿ, ನಾನು ಆಲ್ರೆಡಿ ಒಂದ್ ಎಕ್ಸಾಂಪಲ್ ಸ್ಪ್ಯಾರೋಸ್ ಗುಬ್ಬಚ್ಚಿಯ ಬಗ್ಗೆ ಕೊಟ್ಟೆ. ಅದನ್ನ ಹೊರತುಪಡಿಸಿ ನಿಮ್ಮ ತಂದೆ ತಾಯಿಗಳು, ಅಜ್ಜ ಅಜ್ಜಿಯರು, ನೆರೆಹೊರೆಯರ ಅವ್ರತ್ರ ಅವರು ಸಾಮಾನ್ಯವಾಗಿ ಕಾಣ್ತಾ ಇದ್ದಂತಹ ಅಪರೂಪವಾಗಿರುವಂತಹ ಸಸ್ಯಗಳು, ಪಕ್ಷಿಗಳು, ಕೀಟಗಳ ಬಗ್ಗೆ ತಿಳ್ಕೊಳ್ಳಿ. ಹೇಳೋರು ನಮ್ ಕಾಲದಲ್ಲಿ ಇಂಥ ಒಂದು ಸಸ್ಯ ಇರ್ತಾ ಇತ್ತು. ಈ ತರ ಹುಷಾರಿಲ್ದೇ ಇದ್ದಾಗ ಅದನ್ನ ತಂದು ಕಷಾಯ ಮಾಡಿ ಕುಡಿತಾ ಇದ್ವಿ. ಆದ್ರೆ ಈಗ ಎಲ್ಲಿ ಸಿಗುತ್ತೆ ಅದು ಅಂತ ಹೇಳ್ತಿರ್ತಾರೆ. ಸೊ ಇದೇ ಸಂದರ್ಭದಲ್ಲಿ ನೀವು ಬಂಗಾಲದ ಹುಲಿ, ಬೆಂಗಾಲ್ ಟೈಗರ್ಸ್ ಅಂತ ಕರಿತೀವಿ, ಚಿರತೆ ಮತ್ತು ಹೆಬ್ಬಕ್ಕಗಳು. ಹೆಬ್ಬಕ್ಕ ಅಂತ ಹೇಳಿದ್ರೆ ಅದೊಂದು ರೀತಿಯಾದಂತಹ ಪ್ರಾಣಿ. ಇವುಗಳ ಸಂಖ್ಯೆ ಭಾರತದಲ್ಲಿ ಮನುಷ್ಯರು ಮಾಡಿರುವಂತಹ ಚಟುವಟಿಕೆಗಳಿಂದ ನೈಸರ್ಗಿಕ ಆವಾಸ ಸ್ಥಾನವನ್ನು ಕಳ್ಕೊಂಡು ಇವುಗಳ ಸಂಖ್ಯೆ ಬಹಳ ಕಮ್ಮಿ ಆಗಿದೆ. ಆದ್ರಿಂದ 1973ರಲ್ಲಿ ಅವುಗಳ ಸಂರಕ್ಷಣೆಗೋಸ್ಕರ ಹುಲಿ ಯೋಜನೆ, ಟೈಗರ್ ಪ್ರಾಜೆಕ್ಟ್ ನ ಶುರು ಮಾಡಲಾಯಿತು. ಚೀತಾ ಸಂತತಿಯನ್ನ ಮರುಸ್ಥಾಪಿಸಲು 2022ರಲ್ಲಿ ಚೀತಾ ಪುನರ್ವಸತಿ ಯೋಜನೆಯನ್ನು ಕೂಡ ಪ್ರಾರಂಭಿಸ್ತಾರೆ. ಅದೇ ರೀತಿಯಲ್ಲಿ ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್ಗಳಲ್ಲಿನ ಹೆಬ್ಬಕ್ಕ ಪಕ್ಷಿಯ ಆವಾಸ ಸ್ಥಾನವನ್ನ ರಕ್ಷಿಸಲು ಆ ಪ್ರದೇಶವನ್ನು ಸಂರಕ್ಷಿತ ಪ್ರದೇಶ ಅಂತ ಘೋಷಿಸಲಾಗುತ್ತೆ. ನೀವು 8th ಸ್ಟ್ಯಾಂಡರ್ಡ್ಗೆ 8ನೇ ಕ್ಲಾಸ್ಗೆ ಬರೋ ಹೊತ್ತಿನಲ್ಲಿ ಇವುಗಳ ಬಗ್ಗೆ ಬಹಳಷ್ಟು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬಹುದು. ಸೊ ಬಟ್ ನಾನೊಂದಿಷ್ಟು ಕೆಲವೊಂದಿಷ್ಟು ಇಮೇಜಸ್ಗಳನ್ನ ನಿಮ್ಗೋಸ್ಕರ ತಂದಿದ್ದೀನಿ. ಯಾಕಂದ್ರೆ ತಿಳ್ಕೊಂಡಿರ್ಲಿ ಮಕ್ಕಳು ಅಂತ. ಎಕ್ಸ್ಟಿಂಕ್ಟ್ ಅನಿಮಲ್ಸ್ ಅಂತ ಹೇಳಿದ್ರೆ ಯಾವ ಪ್ರಾಣಿಗಳು ನಮ್ಗೆ ಕಾಣ್ಲಿಕ್ಕೆ ಸಿಗೋದಿಲ್ವೋ ಅಂತ ಪ್ರಾಣಿಗಳು. ಡೈನೋಸರ್ ಕೇಳಿದ್ರೆ ಇದ್ರ ಬಗ್ಗೆ. ಸ್ಯಾಬರ್ ಟೂತಡ್ ಕ್ಯಾಟ್ ಅಂತ ಕರಿತೀವಿ, ಚೀತಾದ ರೀತಿ ಇರುವಂತಹ ಪ್ರಾಣಿ. ಡೋಡೋ ಅಂತ ಕರಿತೀವಿ, ಗೋಲ್ಡನ್ ಟೋಡ್ ಅಂತ ಕರಿತೀವಿ, ಟೆಸ್ಮ್ಯಾನಿಯನ್ ಟೈಗರ್ ಅಂತ ಕರಿತೀವಿ ಇದನ್ನ. ಮತ್ತಿದು ಊಲಿ ಮ್ಯಾಮೂತ್ ಅಂತ ಕರಿತೀವಿ. ಇದ್ರ ಮೈ ಮೇಲೆಲ್ಲ ಕೂದಲನ್ನ ಕಾಣಬಹುದು. ಪ್ಯಾಸೆಂಜರ್ ಪಿಜನ್, ಹಿಂದೆ ಎಲ್ಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮಾಹಿತಿಯನ್ನ ತಲುಪಿಸ್ಲಿಕ್ಕೆ ಪಿಜನ್. ಕಬೂತರ್ ಜಾ ಜಾ ಅಂತ ಹಾಡಿದೆ, ಕೇಳಿದ್ದೀರಾ? ಕಬೂತರ್ ಅಂತ ಹೇಳಿದ್ರೆ ಪಾರಿವಾಳಗಳನ್ನ ಬಳಸ್ತಾ ಇದ್ರು. ಗ್ರೌಂಡ್ ಸ್ಲಾತ್, ಇವೆಲ್ಲವೂ ಕೂಡ ಈಗ ಸದ್ಯಕ್ಕೆ ನಮ್ಗೆ ಕಾಣ್ಲಿಕ್ಕೆ ಸಿಗದೆ ಇರುವಂತಹ ಪ್ರಾಣಿಗಳು, ಈ ಭೂಮಿಯನ್ನ ಬಿಟ್ಟು ಹೋಗಿರುವಂತಹ ಪ್ರಾಣಿಗಳು. ನೋಡಿ, ಇದು ವೇಲ್ ಈ ರೀತಿಯಾಗಿತ್ತು. ಇದು ಯಾವ್ದೋ ಕಾಲ್ಪನಿಕವಾದಂತಹ ಚಿತ್ರ ಅಲ್ಲ. ಈ ಹಿಂದೆ ಈ ರೀತಿಯಾದಂತಹ ಪ್ರಾಣಿಗಳು ಇದ್ವು. ಆದ್ರೆ ಈಗ ಈ ಪ್ರಾಣಿಗಳು ಸಂಪೂರ್ಣವಾಗಿ ನಶಿಸಿ ಹೋಗಿದೆ. ನಾನು ಹೇಳಿದ್ನಲ್ಲ, ಮ್ಯಾಮೋತ್ ಎಲಿಫೆಂಟ್ ಅಂತ ಈ ರೀತಿಯಾಗಿತ್ತು ಅದು. ಇದ್ರ ಹೆಸರು ಬಂದು ಮ್ಯಾಮೋತ್ ಅಂತ. ನೋಡಿ, ಈ ರೀತಿಯಾಗಿತ್ತು. ಈಗ ಇದು ಸಂಪೂರ್ಣವಾಗಿ ನಶಿಸಿ ಹೋಗಿದೆ. ಇದ್ರ ಹೆಸರನ್ನ ಕೂಡ ಕಾಣಬಾರ್ದು. ಅಂಡ್ ವೆರಿ ಅನ್ಫಾರ್ಚುನೇಟ್ಲಿ ಹುಲಿಗಳು ಈಗ ನಮ್ಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಆದ್ರೆ ಅದ್ರ ಸರಿಯಾದ ಸಂರಕ್ಷಣೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಹುಲಿಗಳು ಕೂಡ ಸಂಪೂರ್ಣವಾಗಿ ನಶಿಸಿ ಹೋಗುವಂತ ಸಂದರ್ಭಗಳು ಹತ್ತಿರದಲ್ಲೇ ಇದೆ. ಎಂಡೇಂಜರ್ಡ್ ಅನಿಮಲ್ಸ್ ಅಂದ್ರೆ ಈಗ ಈ ರಿಯಾಲಿಟಿ ಶೋಗಳಲ್ಲಿ ಹೇಳ್ತಾರಲ್ಲ, ಡೇಂಜರ್ ಝೋನ್ ಅಂತ. ಆದ್ರೆ ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಪ್ರಾಣಿಗಳು, ನೀವು ಸರಿಯಾಗಿ ಈ ಒಂದು ಪ್ರಾಣಿಗಳ ಸಂರಕ್ಷಣೆಯನ್ನ ಮಾಡದೆ ಹೋದ್ರೆ ಈ ಪ್ರಾಣಿಗಳು ಸಂಪೂರ್ಣವಾಗಿ ನಶಿಸಿ ಹೋಗುತ್ತೆ. ಇಲ್ಲಿ ಅವುಗಳ ಒಂದು ಸಂಖ್ಯೆಗಳನ್ನ ಕೂಡ ನಾವು ಕಾಣಬಹುದು. ಭಾರತದಲ್ಲಿ ಈ ಹುಲಿಗಳು 600, ಕೋಲಾ 1,00,000, ಈ ಹಿಮಕರಡಿ 28,000, ಝೀಬ್ರಾ 15,000, ಈ ಸೀಲಿಯನ್ ಅನ್ನೊಂದು 15,000, ಈ ಪಾಂಡಾ ಅನ್ನುವಂಥದ್ದು 2,000, ಪೆಂಗ್ವಿನ್ 1,00,000, ಈ ಕಿಂಗ್ ಕೋಬ್ರಾ ಅಂದ್ರೆ ಕಾಳಿಂಗ ಸರ್ಪ 30,000, ಗೊರಿಲ್ಲಾ 5,000, ಆನೆ 1,000. ಈ ರೀತಿಯಾಗಿದೆ. ಈ ಬಿಳಿಯ ಟೈಗರ್ ಏನಿದೆಯಲ್ಲ, ಇದು ಕೂಡ ಸಂಪೂರ್ಣವಾಗಿ ನಶಿಸಿ ಹೋಗಿದೆ. ಆದ್ರಿಂದ ದ ರೆಡ್ ಡೇಟಾ ಬುಕ್ ಅಂತ ಹೇಳೋದು,
ಈ ಕೆಂಪು ದತ್ತಾಂಶ ಪುಸ್ತಕ ಅಂತ ಆ ಪುಸ್ತಕದಲ್ಲಿ ನಮ್ಮ ಭಾರತ ದೇಶದಲ್ಲಿ ಅಳಿದು ಉಳಿದು ಹೋಗಿರುವಂತಹ ಪ್ರಾಣಿಗಳು, ಅಳಿವಿನ ಅಂಚಿನಲ್ಲಿ ಇರುವಂತಹ ಎಂಡೇಂಜರ್ಡ್ ಅನಿಮಲ್ಸ್ ಇವುಗಳ ಬಗ್ಗೆ ಎಲ್ಲ ಮಾಹಿತಿ ನೀವು ಕಲೆ ಹಾಕ್ತಾ ಹೋಗಬಹುದು. ನೀವೆಲ್ಲ ಇದು ಪುಟ್ಟ ಮಕ್ಕಳಾಗಿರೋದ್ರಿಂದ ಇದ್ರ ಬಗ್ಗೆ ಹೆಚ್ಚು ನೀವು ತಿಳ್ಕೊಳ್ಲಿಕ್ಕೆ ಆಗದೆ ಹೋಗಬಹುದು. ಬಟ್ ಇಷ್ಟು ಮಾತ್ರ ತಿಳ್ಕೊಳ್ಳಿ, ಒಂದು ಪ್ರಾಣಿ ಅಥವಾ ಸಸ್ಯದ ಆವಾಸ ಸ್ಥಾನಕ್ಕೆ ತೊಂದರೆ ಆದ್ರೆ ಅವುಗಳು ನಶಿಸಿ ಹೋಗುತ್ತೆ ಅನ್ನೋದನ್ನ ನೀವು ತಿಳ್ಕೊಬೇಕಾಗತ್ತೆ. ಅದೇ ರೀತಿ ಪಂಚಮಡಿ ಅಂತ ಒಂದು ಅರಣ್ಯ ಇದೆ. ಅದೇ ರೀತಿ ಪಶ್ಚಿಮ ಘಟ್ಟಗಳಲ್ಲಿ ವೆಸ್ಟರ್ನ್ ಘಾಟ್ಸ್ ಗಳಲ್ಲಿ ಪವಿತ್ರ ಉಪವನ ಅಂತ ಇದೆ. ಇಲ್ಲಿ ಏನಾಗುತ್ತೆ, ಅರಣ್ಯಗಳ ಅಬಾಧಿತ ಕಿರು ಪ್ರದೇಶಗಳನ್ನ ಪವಿತ್ರ ಉಪವನ ಅಂತ ಕರಿತೇವೆ. ಅಂದ್ರೆ ಯಾರು ತೊಂದರೆನೇ ಕೊಡ್ಬಾರ್ದು, ಅಲ್ಲಿ ಹೋಗ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತದ್ನ. ಅವುಗಳ ಗಾತ್ರ ಚಿಕ್ಕದಿದ್ದರಿಂದ ದೊಡ್ಡದಾಗಿರಬಹುದು. ಭಾರತದ ಎಲ್ಲೆಡೆ ಈ ಪವಿತ್ರ ಉಪವನಗಳನ್ನ ನಾವು ಕಂಡ್ಬರ್ತೀವಿ. ಅವು ಹಲವಾರು ಔಷಧೀಯ ಸಸ್ಯಗಳನ್ನ ಒಳಗೊಂಡಂತೆ ವಿವಿಧ ರೀತಿಯ ಸಸ್ಯ ಮತ್ತು ಪ್ರಾಣಿಗಳ ವಾಸನೆಲೆಯಾಗಿದೆ. ಸ್ಥಳೀಯ ಜನಸಮೂಹ ಇವುಗಳನ್ನ ರಕ್ಷಿಸುತ್ತೆ ಮತ್ತು ಇಲ್ಲಿ ಯಾರೊಬ್ಬರು ಯಾವುದೇ ಪ್ರಾಣಿಗಳಿಗೆ ಹಾನಿ ಉಂಟು ಮಾಡುವಂತಿಲ್ಲ ಅನ್ನುವಂಥದ್ನ ಕೂಡ ತೋರ್ಸ್ಕೊಡುತ್ತೆ. ಸೊ ಇದಾಗಿತ್ತು ನಿಮ್ಮ ಈ ಒಂದು ಪಾಠ. ಜ- ಜೀವ ಜಗತ್ತಿನಲ್ಲಿರುವಂತಹ ವೈವಿಧ್ಯತೆ. ಈ ಪಾಠದಲ್ಲಿ ನಾವು ಹಲವಾರು ವೈವಿಧ್ಯತೆಯನ್ನು ಒಳಗೊಂಡಂತಹ ಸಸ್ಯ ಪ್ರಭೇದಗಳು, ಪ್ರಾಣಿ ಪ್ರಭೇದಗಳು, ಮತ್ತೆ ನೆಲವಾಸಿ, ಜಲವಾಸಿ, ಉಭಯವಾಸಿಗಳು ಹಾಗೂ ಅಳಿವಿನ ಅಂಚಿನಲ್ಲಿ ಇರುವಂತಹ ಪ್ರಾಣಿ, ಪಕ್ಷಿ, ಸಸ್ಯಗಳು, ಮತ್ತೆ ಹೇಗೆ ಇವುಗಳ ರಕ್ಷಣೆಯನ್ನ ಮಾಡ್ಕೊಳ್ಲಿಕ್ಕೆ ಪವಿತ್ರ ಉಪವನಗಳನ್ನ ನಾವು ಉಪಯೋಗಿಸ್ತೀವಿ, ಇವೆಲ್ಲದರ ಬಗ್ಗೆ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೊಸ ಪಾಠಕ್ಕೆ ಹೋಗೋದ್ಕಿಂತ ಮುಂಚೆ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಬಹಳ ಸರಳವಾದಂತಹ ಪರೀಕ್ಷೆ ಇರುತ್ತೆ. ಅದನ್ನು ಹೊರತುಪಡಿಸಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನ ಕೂಡ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಇವತ್ತಿಗೆ ಇಲ್ಲಿಗೆ ಈ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.